ಯುಎಸ್ ವೀಸಾಗೆ ಮತ್ತೊಂದು ಷರತ್ತು. ನಾನ್ ಇಮಿಗ್ರೆಂಟ್ ವೀಸಾಗೆ ಹೊಸ ನಿಯಮ. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ ಕೆತ್ತೂರ್. ಅಮೆರಿಕಕ್ಕೆ ಕೆಲಸಕ್ಕಾಗಿ ಅಥವಾ ಓದಿಗೋಸ್ಕರ ಹೋಗೋಕೆ ವೀಸಾ ಪಡೆಯುವುದು ದಿನದಿಂದ ದಿನಕ್ಕೆ ಕಠಿಣ ಆಗ್ತಿರೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಒಂದೆರಡು ವಾರಕ್ಕೆ ಟ್ರಿಪ್ ಹೋಗಿ ಬರಬೇಕು, ಮಕ್ಕಳನ್ನ ನೋಡಿ ಬರಬೇಕು, ಕುಟುಂಬದವರು ಅಥವಾ ಸ್ನೇಹಿತರನ್ನ ಭೇಟಿಯಾಗಿ ಬರಬೇಕು ಅಂತಿರೋರಿಗೆ ವೀಸಾ ಇಂಟರ್ವ್ಯೂಗೆ ಸಿಕ್ಕಾಬಟ್ಟೆ ಕಾಯಬೇಕಾಗುತ್ತೆ. ವ್ಯಾಪಾರ ಉದ್ಯಮದ ವಿಚಾರವಾಗಿ ದಿಢೀರನೆ ಯುಎಸ್ಗೆ ಹೋಗಬೇಕಾಗಿ ಬಂದ್ರೂ ಕಾಯೋದು ತಪ್ಪಲ್ಲ. ಇಂತಹ ಕಡಿಮೆ ಅವಧಿಯ ವೀಸಾಗಳಿಗೆ ಸಂದರ್ಶನವನ್ನ ಕಡ್ಡಾಯ ಮಾಡೋದರ ಜೊತೆಗೆ ಇತ್ತೀಚೆಗಷ್ಟೇ ಅಮೆರಿಕದ ವಿದೇಶಾಂಗ ಸಚಿವಾಲಯವು ನಾನ್ ಇಮಿಗ್ರೆಂಟ್ ವೀಸಾ ಅರ್ಜಿದಾರರಿಗೆ ಹೊಸ ಸೂಚನೆಯನ್ನ ಕೊಟ್ಟಿದೆ. ಅದರ ಪ್ರಕಾರ ಬೇಗ ಯುಎಸ್ ವೀಸಾ ಪಡಿಬಹುದು ಅನ್ನೋ ಕಾರಣಕ್ಕಾಗಿ ಯಾವುದೋ ದೇಶಕ್ಕೆ ಹೋಗಿ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳುವ ವ್ಯವಸ್ಥೆಗೆ ಬ್ರೇಕ್ ಹಾಕಿದೆ. ಈ ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ. ಪೌರತ್ವ ಇರೋ ದೇಶದಲ್ಲಷ್ಟೇ ವೀಸಾಗೆ ಅರ್ಜಿ. B1 B2 ವೀಸಾಗೂ ತಿಂಗಾಳುಗಟ್ಟಲೆ ವೇಟಿಂಗ್. ಇನ್ನು ಮುಂದೆ ಅಮೆರಿಕದ ನಾನ್ ಇಮಿಗ್ರೆಂಟ್ ವೀಸಾ NIV ಅರ್ಜಿದಾರರು ತಮ್ಮ ದೇಶದ ಪೌರತ್ವ ಅಥವಾ ಕಾನೂನುಬದ್ಧವಾಗಿ ವಾಸ ಮಾಡ್ತಿರುವ ದೇಶದಲ್ಲಿಯೇ ಸಂದರ್ಶನಕ್ಕೆ ಅಪಾಯಿಂಟ್ಮೆಂಟ್ ನಿಗದಿಪಡಿಸಬೇಕು. ಅಮೆರಿಕ ಸರ್ಕಾರವು ನಿಯಮಿತವಾಗಿ ನಾನ್ ಇಮಿಗ್ರೆಂಟ್ ಕಾರ್ಯಾಚರಣೆಗಳನ್ನು ನಡೆಸದೇ ಇರುವ ದೇಶಗಳಿಂದ ಅರ್ಜಿದಾರರು ಯುಎಸ್ ವೀಸಾಗಾಗಿ ಬೇರೆ ದೇಶಗಳಿಂದ ಅರ್ಜಿ ಸಲ್ಲಿಸಬಹುದು. ಉದಾಹರಣೆಗೆ ಇರಾನ್ನಲ್ಲಿ ಅಮೆರಿಕ ವೀಸಾ ಇಂಟರ್ವ್ಯೂ ಮಾಡದ ಕಾರಣ ಅಲ್ಲಿನ ಜನರು ದುಬೈಗೆ ಬಂದು ವೀಸಾ ಇಂಟರ್ವ್ಯೂಗೆ ಹಾಜರಾಗಬೇಕಾಗುತ್ತೆ. ಹಾಗೆ ಅಫ್ಘಾನಿಸ್ತಾನದ ಜನರು ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ, ರಷ್ಯಾದ ಜನರು ಪೋಲೆಂಡ್ನ ವಾರ್ಸಾದಲ್ಲಿ ವೀಸಾ ಸಂದರ್ಶನ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಬಹುದು. ಆದರೆ ಭಾರತದಂತ ದೇಶದಲ್ಲಿ ಅಮೆರಿಕದ ಕಾನ್ಸುಲೇಟ್ ಕಚೇರಿಗಳಲ್ಲಿ ವೀಸಾ ಪ್ರಕ್ರಿಯೆ ನಡೆಯೋದ್ರಿಂದ ಅಲ್ಲಿಯೇ ಇಂಟರ್ವ್ಯೂಗೆ ಹಾಜರಾಗಬೇಕು. COVID-19 ಸಾಂಕ್ರಾಮಿಕದ ಸಮಯದಲ್ಲಿ ಭಾರತದಲ್ಲಿ ವೀಸಾ ಅಪಾಯಿಂಟ್ಮೆಂಟ್ಗಳ ಕಾಯುವ ಅವಧಿ 3 ವರ್ಷಗಳಿಷ್ಟಿತ್ತು. ಆಗ ಅನೇಕ ಭಾರತೀಯರು ಬ್ಯಾಂಕಾಕ್, ಸಿಂಗಾಪುರ್ ಮತ್ತು ಜರ್ಮನಿಯಂತಹ ದೇಶಗಳಿಗೆ ಹೋಗಿ B1 B2 ವೀಸಾ ಸಂದರ್ಶನಗಳನ್ನ ಪಡೆಯುತ್ತಿದ್ದಾರೆ. ಫ್ರಾಂಕ್ಫರ್ಟ್ ನಲ್ಲಿರುವ ಯುಎಸ್ ಕಾನ್ಸುಲೇಟ್ ಭಾರತೀಯ ಅರ್ಜಿದಾರರಿಗೆ ವಿಶೇಷ ಅಪಾಯಿಂಟ್ಮೆಂಟ್ ಗಳನ್ನು ಸಹ ನಿಗದಿಪಡಿಸಿತ್ತು. ಆದರೆ ಈಗ ಈ ಎಲ್ಲಾ ನಿಯಮಗಳು ಬದಲಾಗಿದೆ. ತುರ್ತು ಸಂದರ್ಭಗಳಲ್ಲಿ ವಿದೇಶದಲ್ಲಿ ಅಪಾಯಿಂಟ್ಮೆಂಟ್ ಪಡೆಯುವ ಅವಕಾಶ ಈಗ ಇರುವುದಿಲ್ಲ. ಭಾರತದಲ್ಲಿ ವೀಸಾ ಸಂದರ್ಶನಕ್ಕೆ ಕಾಯುವಿಕೆ ಅವಧಿ ಜಾಸ್ತಿ ಇರೋದ್ರಿಂದ ಸಮೀಪದ ದೇಶಗಳಿಗೆ ಹೋಗಿ ಸಂದರ್ಶನ ನಿಗದಿ ಮಾಡಿಕೊಳ್ಳುತ್ತಿದ್ದ ಅವಕಾಶವು ಈಗ ಇಲ್ಲವಾಗಿದೆ. ಇದು ಭಾರತೀಯರಿಗಷ್ಟೇ ಅಲ್ಲ, ಜಗತ್ತಿನ ಯಾವುದೇ ದೇಶದಿಂದ ಅಮೆರಿಕಕ್ಕೆ ಪ್ರಯಾಣ ಮಾಡಲಿಗೂ ಅನ್ವಯವಾಗುತ್ತೆ. ಪ್ರವಾಸಿ ವೀಸಾಗೂ 9 ತಿಂಗಳು ವೇಟಿಂಗ್. ಹೈದರಾಬಾದ್ನಲ್ಲಿ 3.5 ತಿಂಗಳು ಕಾಯುವಿಕೆ. ನಾನ್ ಇಮಿಗ್ರೆಂಟ್ ವೀಸಾಗಳು B1 ಮತ್ತು B2 ಪ್ರವಾಸೋದ್ಯಮ ವ್ಯವಹಾರ, ತಾತ್ಕಾಲಿಕ ಕೆಲಸಗಾರರು, ವೈದ್ಯಕೀಯ ಚಿಕಿತ್ಸೆಗಳು ಹಾಗೂ ಅಮೆರಿಕದ ನಾಗರಿಕರನ್ನ ಮದುವೆಯಾಗಲು ಹೋಗುವವರಿಗೆ ನೀಡಲಾಗುತ್ತದೆ. ಆದರೆ ಈ ವೀಸಾಗಳಿಗೆ ಅರ್ಜಿದಾರರು ಸಂದರ್ಶನಕ್ಕೆ ಹಾಜರಾಗುವುದನ್ನ ಅಮೆರಿಕದ ವಿದೇಶಾಂಗ ಇಲಾಖೆಯು ಕಡ್ಡಾಯ ಮಾಡಿರೋದ್ರಿಂದ ಇಂಟರ್ವ್ಯೂಗೆ ಕಾಯುವ ಅವಧಿಯು ಹೆಚ್ಚಾಗಲಿದೆ. ಪ್ರಸ್ತುತ B1 B2 ಸಂದರ್ಶನಕ್ಕಾಗಿ ಹೈದರಾಬಾದ್ ಮತ್ತು ಮುಂಬೈನಲ್ಲಿರುವ ಅಮೆರಿಕದ ಕಾನ್ಸುಲೇಟ್ ಕಚೇರಿಗಳಲ್ಲಿ ಕಾಯುವ ಅವಧಿಯು 3.5 ತಿಂಗಳಿದೆ. ಹೊಸದಿಲ್ಲಿಯ US ಎಂಬಸಿಯಲ್ಲಿ 4.5 ತಿಂಗಳು, ಕೋಲ್ಕತ್ತಾದ ಕಾನ್ಸುಲೇಟ್ ಕೇಂದ್ರದಲ್ಲಿ 5 ತಿಂಗಳು ಹಾಗೂ ಚೆನ್ನೈನ ಕಾನ್ಸುಲೇಟ್ ಕೇಂದ್ರದಲ್ಲಿ ಸಂದರ್ಶನಕ್ಕೆ ಕಾಯುವಿಕೆ ಅವಧಿಯು 9 ತಿಂಗಳವರೆಗೂ ಇದೆ. ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ವೀಸಾ ನಿಯಮಗಳನ್ನ ಮತ್ತಷ್ಟು ಬಿಗಿಗೊಳಿಸಲಾಗ್ತಿದೆ. ಸೆಪ್ಟೆಂಬರ್ 2ರಿಂದ 14 ವರ್ಷಕ್ಕಿಂತ ಕಡಿಮೆ ಮತ್ತು 79 ವರ್ಷಕ್ಕಿಂತ ಮೇಲ್ಪಟ್ಟವರು ಕೂಡ ಎಲ್ಲಾ ನಾನ್ ಇಮಿಗ್ರೆಂಟ್ ವೀಸಾ ಅರ್ಜಿಗಳಲ್ಲಿ ಕಡ್ಡಾಯವಾಗಿ ಕಾನ್ಸುಲೇಟ್ ಅಧಿಕಾರಿಗಳೊಂದಿಗೆ ವೈಯಕ್ತಿಕ ಸಂದರ್ಶನಕ್ಕೆ ಹಾಜರಾಗಬೇಕು. ಈ ಹಿಂದೆ ನೀಡಲಾದ B1 B2 ವೀಸಾವನ್ನ ನವೀಕರಿಸುವ ಅರ್ಜಿದಾರರಿಗೆ ಸಂದರ್ಶನದಿಂದ ವಿನಾಯಿತಿ ಸಿಗುವ ಅವಕಾಶವಿದೆ. ಆದರೆ ವೀಸಾ ಪಡೆದಿರುವವರ ವಯಸ್ಸು ಕನಿಷ್ಠ 18 ವರ್ಷ ಆಗಿರಬೇಕು ಹಾಗೂ ವೀಸಾ ಅವಧಿ ಮುಗಿಯುವ 12 ತಿಂಗಳವರೆಗೆ ನವೀಕರಣಕ್ಕೆ ಅರ್ಜಿ ಹಾಕಿರಬೇಕು. ಈಗಾಗಲೇ ಫಿಕ್ಸ್ ಆಗಿರುವ ವೀಸಾ ಅಪಾಯಿಂಟ್ಮೆಂಟ್ಗಳಲ್ಲಿ ಬದಲಾವಣೆ ಇರುವುದಿಲ್ಲ. ಸೆಪ್ಟೆಂಬರ್ 6ರಿಂದ ಸಂದರ್ಶನಕ್ಕೆ ಸ್ಲಾಟ್ ಬುಕಿಂಗ್ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಿರೋರಿಗೆ ಈ ನಿಯಮಗಳು ಅನ್ವಯವಾಗುತ್ತವೆ. ಒಟ್ಟಿನಲ್ಲಿ ಭಾರತೀಯರು ಈಗ ಅಮೆರಿಕದ ಯಾವುದೇ ವೀಸಾ ಅರ್ಜಿ ಸಲ್ಲಿಸಿ
ಸಂದರ್ಶನವನ್ನ ಹೊರದೇಶದಲ್ಲಿ ಎದುರಿಸೋಕೆ ಅವಕಾಶ ಇರುವುದಿಲ್ಲ. ಆದರೆ ಈ ನಿಯಮಗಳಿಂದ ಎಜಿ, C2, C3, ನ್ಯಾಟೋ ವೀಸಾಗಳು ಹಾಗೂ ಅಧಿಕಾರಿಗಳ ವೀಸಾಗಳಿಗೆ ವಿನಾಯಿತಿ ಇರುತ್ತದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.